ಕಾನೂನು ಸಚಿವರ ಗ್ರಾಮದಲ್ಲಿಯೇ ಮೈಕ್ರೋ ಫೈನಾನ್ಸ್ನ ಕಿರುಕುಳ ಹಾವಳಿ. ಗದಗ ತಾಲೂಕಿನ ಹುಲಕೋಟೆ ಗ್ರಾಮದಲ್ಲಿ ಹೆಚ್ಚಾದ ಹಾವಳಿ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರ ಸ್ವಂತ ಊರು ಹುಲಕೋಟೆ. ಇಲ್ಲಿ ಫೈನಾನ್ಸ್ನವರ ಕಿರುಕುಳ ಹೆಚ್ಚಾಗಿದ್ದು, ಮುಂಜಾನೆ ಸಂಜೆ ಬಂದು ಕಿರುಕುಳ ನೀಡುತ್ತಾರೆ ಎಂದು ಮಹಿಳೆಯರ ಕಣ್ಣೀರಾಗಿದೆ. ಇನ್ನು ಜಿಲ್ಲಾಡಳಿತ ಕಚೇರಿ ಹತ್ತಿರ ಬಂದು ಹಣ ನೀಡುವಂತೆ ಫೈನಾನ್ಸ್ ಸಿಬ್ಬಂದಿಗಳು ಕಿರುಕುಳ ನೀಡುತ್ತಾ ಇದ್ದು, ಮೈಕ್ರೋ ಫೈನಾನ್ಸ್ನಿಂದ ರಕ್ಷಣೆ ನೀಡಿ ಎಂದು ಜಿಲ್ಲಾಡಳಿತದ ಮೊರೆ ಹೋಗಿದ್ದಾರೆ ಗ್ರಾಮಸ್ಥರು. ಏನಾದರೂ ಮಾಡಿ ಹಣ ನೀಡಬೇಕು ಎಂದು ಕಿರುಕುಳ ನೀಡ್ತಾ ಇದ್ದಾರೆ. ಸಾಲ ಕೊಟ್ಟಿದ್ದೇವೆ, ಸಾಲ ವಸೂಲಿ ಮಾಡುತ್ತೇವೆ ಎಂದು ಉಪಟಳ ಮಾತನ್ನ ಆಡ್ತಿದ್ದಾರೆ. ಮಾಂಗಲ್ಯ ಸರ ಮಾರಾಟ ಮಾಡಿ ಹಣ ಕಟ್ಟಿದ ಮಹಿಳೆಯರು ಈಗ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಸಾವಿತ್ರಿ ಗೋಣಪ್ಪನವರ ಎನ್ನುವ ಮಹಿಳೆಯ ಗೋಲಾಟವನ್ನ ಕೇಳಲಾಗ್ತಿಲ್ಲ. ಫೈನಾನ್ಸ್ ಕಿರುಕುಳದಿಂದ 2024 ಡಿಸೆಂಬರ್ 24ರಂದು ರಮೇಶ್ ಆತ್ಮಹತ್ಯೆ ಆರೋಪವನ್ನ ನೀಡಿದ್ದು ನೀರನ್ನ ಹಾಕಿದ್ದಾರೆ. ಇನ್ನು ಮೈಕ್ರೋ ಫೈನಾನ್ಸ್ ಹಾವಳಿ ನಿಯಂತ್ರಣ ಮಾಡುವಂತೆ ಒತ್ತಾಯಿಸಲಾಗಿದೆ. ಸಚಿವ ಎಚ್.ಕೆ. ಪಾಟೀಲ್ ಅವರಿಗೆ ಮನವಿ ನೀಡುತ್ತೇವೆ ಎಂದಿದ್ದಾರೆ ಮಹಿಳೆಯರು. ಸರ್ಕಾರದ ಎಚ್ಚರಿಕೆ ನೀಡಿದ್ರೂ ನಿಂತಿಲ್ಲ ಈ ಫೈನಾನ್ಸ್ನ ಕಿರುಕುಳ. ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಹಾಕುವಂತೆ ಜಿಲ್ಲಾಡಳಿತದ ಮೊರೆ ಹೋಗಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ಇದು ಜನತಾದಳದ ಆಸ್ತಿ. ಅವ ಪೂರ್ವಜರಿದ್ದಾಗಿದ್ದಾದ್ಮೇಲೆ ಬೊಮ್ಮಾಯಿಯವರೆಲ್ಲ ಆ ಕಡೆ ಇದ್ದಾರೆ, ಆ ಕಡೆ ಪಕ್ಷದವರೆಲ್ಲ ಈ ಕಡೆ ಬಂದ ಮೇಲೆ ಇದು ಜನತಾದಳಕ್ಕಂತ ಆರ್ಡರ್ ಆಯ್ತು. ಅವಾಗಿನಿಂದ 80 ಆಗಿದ್ದನ್ನ ಅವಾಗ ಇದೇ ನಮ್ಮನ್ನು ಹೋರಾಟ ಮಾಡಿದಾಗ ಈ ಹೋರಾಟ ಮಾಡಿ ನಾವು ಈ ಪಕ್ಷದ ಕಚೇರಿ ನಾವು ತೊಗೊಂಡ ಮೇಲೆ ಜನತಾದಳ ಇದ್ದಿದ್ದು ಮುಂದೆ ಬರ್ತಾ ಬರ್ತಾ ಅದು ಪಕ್ಷ ಇದ್ದಿದ್ದು ಜನತಾದಳ ಆಯ್ತು. ಜನತಾದಳ ಆದಮೇಲೆ ಜಾತ್ಯತೀತ ಜನತಾದಳ, ಸಂಯುಕ್ತ ಜನತಾದಳ ಅಂತ ಎರಡು ಪಾರ್ಟಿ ಎರಡಾದವು. ನಾವು ಸಂಯುಕ್ತ ಜನತಾದಳದವ್ರ ಕಬ್ಜಾದಾಗಿದ್ದಾಗ ಸಂಯುಕ್ತ ಜನತಾದಳದ ವತಿಯಿಂದನೇ ಇದನ್ನು ಮಾಡೀವಿ. ಉತ್ತಾರದೊಳಗೆ ಸಹಿತ ನಿನ್ನೆ ಉತ್ತಾರ ತೆಗೆದು ನೋಡಿದ್ರೆ ಸಂಯುಕ್ತ ಜನತಾದಳ ಅಂತ ಐತಿ. ಇವರು ಇದು ಹಳೆ ಆಸ್ತಿ ಇದು ಒಂದು ರೆಕಾರ್ಡ್ ತೋರಿಸಿ ನಮ್ಗೆ ಇದು ಕಾಂಗ್ರೆಸ್ ಅಂತ ಹೇಳಿದ್ರೆ ನಾವು ಕಾನೂನು ಹೋರಾಟಕ್ಕೆ ನಾವು ಅಬ್ಜೆಕ್ಷನ್ ಮಾಡಲಿಲ್ಲ, ಮಾಡ್ರಿ ಅಂತ ಹೇಳಿದ್ವಿ. ಅವ್ರು ಎಸ್ ಡಿ ಕೋರ್ಟ್ನಾಗ ಅವ್ರಂತ ಆರ್ಡರ್ ಆಯ್ತು. ಇರಲಿ, ಇನ್ನು ಅಪೀಲ್ಗೆ ಟೈಮ್ ಐತಿ. ಆಮೇಲೆ ಎಸ್ ಸಿ ಕೋರ್ಟ್ ಏನಲ್ಲ, ಜುಡಿಷಿಯಲ್ ಕೋರ್ಟ್ ಐತಿ. ಅದು ಬರೋಕ್ಕಿಂತ ಮೊದಲೇ ಇವ್ರು ನಮ್ಮಲ್ಲಿ ಕಬ್ಜಾ ತೊಗೊಂಡಾರ. ಅದಕ್ಕೆ ಇದು ನಾನು ಇದು ಕಾನೂನು ಹೋರಾಟನೇ ಮಾಡಬೇಕಾಗಿತ್ತೆ ಹೊರತು ಇದು ಈ ರೀತಿ ನಾನು ಈಗ ಅದನ್ನ ಪ್ರಶ್ನೆ ಮಾಡಕತ್ತೀನಿ. ಆರ್ಡರ್ ಆಗಿ 1 ವಾರ ಆಗಿಲ್ಲ, ಎ ಸಿ ಕೋರ್ಟಿಂದ ಆರ್ಡರ್ ಆಗಿ ನಮ್ಗೆ ಅಪೀಲ್ಗೆ ಇನ್ನೂ ಟೈಮ್ ಐತಿ. ನಮಗಿನ್ನೂ ಅಪೀಲ್ ಟೈಮ್ ಐತಿ. ಆ ಟೈಮ್ ಇದ್ದಾಗನೇ ಇವ್ರು ಹೆಂಗೆ ಅದು ಮಾಡಿದ್ರು. ಇದೆಲ್ಲ ಏನು ನೋಡಿದ್ರೆ ಸಣ್ಣ ದಬ್ಬಾಳಿಕೆ ಮಾಡ್ಯಾರ ಅಂತ ಅನ್ನೋಕ್ಕಿಂತ ನಿಮ್ಗೆ ಗೊತ್ತಾಗತ್ತೈತೆ. ಅದು ನಿಮ್ಮ ಟಿ ವಿ ಕ್ಯಾಪ್ಚರ್ ಮಾಡ್ಯಾರ ಆಸ್ತಿ, ಅತಿಕ್ರಮಣ ಮಾಡ್ಯಾರ. ಮುಂದೆ ನಾವು ಈಗ ಅವ್ರನ್ನ ಹೊರಕಳಿಸೋ ಸಲುವಾಗಿ ಒಂದು ಕಾನೂನು ರೀತಿಯಿಂದ ಹೋರಾಟ ಮಾಡಿ ಅದಕ್ಕೇನು ಬಂದಂಥ ವ್ಯವಸ್ಥೆ ಮಾಡಿ ನಾವು ಅದನ್ನು ನಮ್ಮ ಕಾರ್ಯಕರ್ತರಿಗೆಲ್ಲ ಬರೋಕೆ ಕೇಳೀವಿ. ಬಂದ ಮೇಲೆ ಅದನ್ನ ಮಾಡಿ ನಾವು ಅವ್ರನ್ನ ಹೊರಗೆ ತಳ್ಳಿ ನಮ್ಮ ಆಫೀಸ್ ನಮ್ಮ ಕಬ್ಜಾ ತಗೋತೇವೆ. ಈಗ ಏಕಾಏಕಿ ಆಫೀಸ್ ಹೋಗ್ಯಾರ, ಪೂಜೆ ಮಾಡ್ಯಾರಲ್ಲಿ ಕಾಂಗ್ರೆಸ್ ನಾಯಕರ ಫೋಟೋ ಇಟ್ಟು ಮತ್ತು ನಾವು ಇಲ್ಲ ಮಾಡ್ಯಾರ. ನಾವು ಅನುಮತಿ ನಮ್ಮ ಅನುಮತಿ ಇಲ್ಲ ತೊಗೊಂಡು ಮಾಡ್ಯಾರ. ನಮ್ಮ ಅನುಮತಿ ಕೊಟ್ಟ ಮೇಲೆ ಮಾಡಿಲ್ಲ. ಅಟ್ಲೀಸ್ಟ್ ಅವ್ರು ಕರೆದು ನಮ್ಮನ್ನು ಒಂದು ಮಾತಾಡಿ ಕೇಳ್ಬೋದಿತ್ತು. ನೋಡಿಪ್ಪ ಆಫೀಸ್ ನಮ್ಮಂತ ಆರ್ಡರ್ ಆಗೈತಿ, ನಾವು ಹಿಂಗೆ ತೊಗೊಳಕತ್ತೀವಿ ಅಂತ ಒಂದು ಮಾತಾಡಿ ಅದನ್ನು ಏನಾಕಿತ್ತು. ಅವಾಗ ನಮ್ದೇನು ಬೇಡಿಕೆ ಇಡಬೇಕಾಗಿತ್ತು, ಅದು ಬರ್ತಿತ್ತಲ್ಲ, ನಾವ್ಯಾಕೆ ಬಿಟ್ಟು ಕೊಡ್ಬೇಕಾಗಿತ್ತು. ಇದು 10 ಗುಂಟೆ ಜಾಗ, 10 ಗುಂಟೆ ಜಾಗ ಇದು. ಅದಕ್ಕೆ ಹಿಂಗೆಲ್ಲ ನಿನ್ನೆ ಮಠ ಇತ್ತು. ಇವತ್ತು ಅವರು ಅತಿಕ್ರಮಣ ಮಾಡ್ಯಾರ. ಇದಕ್ಕೇನು ಮಾಡಬೇಕು? ಒಂದು ವಾರನಾಗ ಉತ್ತರ ಹೆಸರು ಕೊಂಡೋದ್ರೆ ಅಧಿಕಾರಿ ಮೇಲೆ ಒತ್ತಡ ಹಾಕ್ಯಾರ. ಉತ್ತರ ಕೊಡು ಅದನ್ನ ನನಗೆ ಅವ್ನು ಗೊತ್ತು, ಅವ್ರಿಗೆ ಗೊತ್ತು. ನಾನು ಹೆಂಗೆ ಹೇಳಕ್ಕೆ ಸಾಧ್ಯ ಐತೆ? ಅದು ಆಫೀಸ್ ಒಳಗೆ ಎಂಟಿ ಚೇಂಬರ್ ಒಳಗೆ ಏನಾಕೈತೆ ಅನ್ನೋದು ನನಗೆ ಗೊತ್ತಾಗತ್ತೆ. ಈಗ ಇಲ್ಲಿ ನನಗೆ ದಾಖಲೆ ಮಾಡಿದ್ರೆ ನನಗೆ ಗೊತ್ತೈತಿ, ಉಳ್ಕಿದ್ರೆ ನನಗೆ ಹೆಂಗೆ ಗೊತ್ತಾಗ್ತೈತಿ? ನಾ ಯಾಕೆ ಹಾಕಿಸ್ಕೊಳ್ಳಿ? ನನ್ನೊಂದು ಪಕ್ಷ ಐತಲ್ಲ, ನಂದೊಂದು ಪಕ್ಷ ಐತಿ, ರಾಷ್ಟ್ರೀಯ ಪಕ್ಷ ಐತಿ. ಅದು ಬರೀ ಸಾಧ್ಯ ಬಿಹಾರದಾಗ ನಾವು ಅಧಿಕಾರ ನಡೆಸಾಕತ್ತೀವಿ, ಮಣಿಪುರದಾಗ ಐತಿ ನಮ್ದು. ಮತ್ತು ಇಂಥವೆಲ್ಲ ಇದ್ದಾಗ ನಾವ್ಯಾಕೆ ಇನ್ನೊಬ್ರು ಶಾಲೆ ಅವ್ರು ಒತ್ತಾಯ ಮಾಡಿ ಹಾಕಿಸ್ಕೊಳಕತ್ತಾರ, ನಾವು ಹಾಕಿಸ್ಕೊಳ್ಳುವಂಥ ಪರಿಸ್ಥಿತಿ ಒಳಗಿಲ್ಲ. ಹೊರಗೆ ಹಾಕುವಂತ ಕೆಲಸ ಮಾಡಿದ್ರೆ ಅಲ್ಲಿಂದ ಅವ್ರು ಅಂದ್ರೇನು ಪ್ರೆಸ್ ಒಳಗೆ ನಾವ ಕುಂತಿದ್ವಿ, ಹೊರಗೆ ಹಾಕುವಂತಂದ್ರೇನು ಪ್ರೆಸ್ ಮೀಟ್ ಇಲ್ಲಿ ಮಾಡಬೇಡ್ರಿ, ಹೊರಗೆ ಹೋಗಿ ಮಾಡ್ರಿ ಅಂತ ಹೇಳಿದ್ರು. ನನ್ನ ಹೆಸರು ಎಸ್.ಎನ್. ಹೈಬತ್ತಿ, ಈ ಪಕ್ಷದ ವಕ್ತಾರ ನಾನು. ಈ ಆಫೀಸನ್ನು ಹಿಂದೆ ಬಿಜಾಪುರ ಜಿಲ್ಲೆ ಆದಂಥ ಹಿರಿಯರು, ಆವಾಗಿಂದ ಕಾಂಗ್ರೆಸ್ ಎಮ್ ಎಲ್ ಎ ಆದಂಥ ಚನ್ನಬಸಪ್ಪ ಜಗದಪ್ಪ ಅಂಬ್ಲಿ ಅಂತೇಳಿ
1954ರಲ್ಲಿ ಕಾರ್ಪೊರೇಷನ್ನಲ್ಲಿ ಹರಾಜಾಗುವ ಸಮಯದಲ್ಲಿ ಅವ್ರು ಬಂದು ಈ ಆಫೀಸನ್ನು ಹರಾಜಿನಲ್ಲಿ ತಗೊಂಡು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ತಗೊಂಡು ಇದು ಶೆಲ್ಯೂಡ್ ಆಗಿದ ಪ್ರಕಾರ ನಮ್ಮ ಹೆಸರು ಇರ್ತೈತೆ. ನಿಮ್ಮ ಹೆಸರು ಅಂದ್ರೆ ಯಾರ್ದು ಸರ್? ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಂತೇಳಿ. ಆ ನಂತರ ಹಿಂದೆ ಸ್ಥಳೀಯ ಚೌಕಾಶಿ ಮಾಡಿ ಕಾರ್ಪೊರೇಷನ್ ಟ್ಯಾಕ್ಸ್ ಪೋತಿ ಪ್ರಕಾರ ಈ ಆಫೀಸನ್ನು ಜನತಾ ಪಾಲಿಟಿಕ್ಸ್ ಸೇರಿಸಲಾಗಿದೆ ಅಂತೇಳಿ ಒಂದು ಸರ ಬರೆದು ಹಿಂದೆ ನಮ್ಮ ಹೆಸರು ಕಡಿಮೆ ಮಾಡಿತ್ತು ಬೇಕಾಯ್ದೇಶರು. ಆದರೆ ಇವತ್ತು ನೋಡೋಣ ನಾಳೆ ನೋಡು ಅಂತೇಳಿ ಮೊನ್ನೆ ಯಾರೊಬ್ಬರು ಪೇಪರ್ನಲ್ಲಿ ಕೊಟ್ಟಿದ್ರು. ಪೇಪರ್ನಲ್ಲಿ ಕೊಟ್ಟು ನಾವು ಯಾರ್ದು ತಕರಾರು ಐತೆ ಅಂತೇಳಿ ಅದಕ್ಕೆ ನಾವು ತಕರಾರು ಸಲ್ಲಿಸಿ ಜಾಯಿಂಟ್ ಡೆಪ್ಟಿ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ ಅವ್ರಿಗೆ ನಾವು ಅರ್ಜಿ ಸಲ್ಲಿಸಿದ್ವಿ. ಈ ಆಫೀಸಿನಲ್ಲಿ ನಮ್ಮ ಹೆಸರಲ್ಲಿ ಶೆಡ್ಯೂಲ್ ಇದೆ, ಹಿಂದೆ ನಮ್ಮ ಹೆಸರಿತ್ತು, ಅದು ಹೆಂಗೆ ನಜರ್ ಕಡಿಮೆ ಆಗಿದೆ ಈಗ ನಮ್ಮ ನಜರ್ ಬಂದಿದೆ, ಚೌಕಾಶಿ ಮಾಡಿ ನಮ್ಮ ಹೆಸರು ದಾಖಲೆ ಮಾಡಿ ಅಂತೇಳಿ ನಾವು ಒಂದು ಕೇಸ್ ಫೈಲ್ ಮಾಡಿತ್ತು ಧಾರವಾಡನಲ್ಲಿ. ಆವಾಗ JDU ಪಕ್ಷದ ಅಧ್ಯಕ್ಷರಿಗೆ ನಮ್ಮ ಪಾಲ್ಟಿ ಮಾಡಿ ಕೇಸ್ ಫೈಲ್ ಮಾಡಿದಾಗ ಮೊನ್ನೆ 24ನೇ ತಾರೀಕಿಗೆ ಆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹೆಸರಲ್ಲೇ ಮತ್ತು ನಮ್ಮ ನಮ್ಮ ಹೆಸರು ದಾಖಲೆ ಆಗಿದ ಪ್ರಕಾರ ಸುಮಾರು ಇಲ್ಲಿ ಮೊನ್ನೆ 15 ಆಗಸ್ಟ್ 26 ಜನವರಿ ಧ್ವಜಾವರಣೆ ಇಲ್ಲೇ ಮಾಡೀವಿ. ಒಂದು ವರ್ಷದಿಂದ ನಮ್ಮ ಪಕ್ಷದ ಚಟುವಟಿಕೆ ಮಾಡ್ಕೊಂಡು ಈಗನೂ ನಮ್ಮ ದಾಖಲೆಯಲ್ಲಿ ನಮ್ಮ ಹೆಸರು ಬಂತು. ಅದಕ್ಕೆ ಇವತ್ತು ನಾವು ಬಂದು ಇಲ್ಲಿ ಪೂಜೆ ಸಲ್ಲಿಸಿವಿ. ಈಗ ಅವ್ರು ಏನಂತಾರೆ JDU ಅವರು ಇದು ನಮ್ಮದೇ ಆಸ್ತಿ, ಈಗ ಏಕಾಏಕಿ ಬಂದು ಕಬ್ಜಾ ಮಾಡ್ಕೊಂಡಿದ್ದಾರೆ, ಸರ್ಕಾರ ಅವ್ರದೇ ಇದೆ ಅಂತ. ಸರ್ಕಾರ ಇಲ್ಲ, ದಾಖಲೆ ಇದೆ. ಈಗ ನಾ ದಾಖಲೆ ಅಂತೂ ನೋಡ್ರಿ ಇದು ಸುಳ್ಳು ಹೇಳಕ್ಕೆ ಬರಂಗಿಲ್ಲ. ದಾಖಲೆ ಇದೆ ನಮ್ಮ ಹತ್ರ, ಶೆಲ್ಯೂಡ್ ಇದೆ. ಹಾಂ, ಶೆಲ್ಯೂಡ್ ಐತಿ. ಆಮ್ಯಾಗ ಉತ್ತಾರನಲ್ಲಿ ಹೆಸರಿದೆ. ಒಂದು ಕೂಡ ಕೋರ್ಟ್ನಾಗ ವ್ಯಾಜ್ಯ ನಡೀತಾ ಇದೆ ಸರ್. ಇದು ಕೋರ್ಟ್ನಾಗ ನಮ್ಗೆ ಏನು ಪಾರ್ಟಿ ಮಾಡಿಲ್ಲ ಅವರು. ಕೋರ್ಟ್ನಲ್ಲಿ JDU ಜನತಾದಳ ಜನತಾ ಪಾರ್ಟಿ ಅವರು ಜನತಾದಳನಾಗ 4 ಭಾಗ ಆಗ್ಯಾವ. ಅವ್ರವ್ರು ಕೇಸ್ ಮಾಡ್ಕೊಂಡಾರ. ಅದಕ್ಕೆ ನಮ್ಗೇನು ಸಂಬಂಧ ಇಲ್ಲ. ನಮ್ಗೇನು ಪಾರ್ಟಿ ಮಾಡಿ ನಮ್ಗೆ ಏನು ಕೋರ್ಟ್ನಲ್ಲಿ ಮಾಡಿದಾರೆ ನಾವು ಅದಕ್ಕೆ ನಾವು ಕೋರ್ಟ್ ನಡೆಯುವಂಥ ವ್ಯಾಜ್ಯಕ್ಕೂ ಇದಕ್ಕೂ ಸಂಬಂಧ ನಿಮ್ಮದಕ್ಕೂ ಯಾವುದೇ ಸಂಬಂಧ ಇಲ್ಲ. ನಮ್ಗೆ ಯಾವತ್ತೂ ಅವರು ಪಾರ್ಟಿ ಮಾಡಿಲ್ಲ. ಅವ್ರು ಜನತಾದಳ ಜನತಾ ಪಾರ್ಟಿ ಅವ್ರವ್ರು ಕೇಸ್ ಮಾಡ್ಕೊಂಡು ಅವ್ರವ್ರು ಬಡ್ಡಾಡಾಕ್ತಿದ್ರು. ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ. ಇವಾಗ ಇಲ್ಲಿ ಮತ್ತೊಬ್ಬರು ಯಾರು ಗಿಲ್ಡರ್ ಬಂದು ನಾವು ಅದನ್ನು ಮಾಡ್ತೀನಿ ಅಂತ ನಮ್ಮ ಹೆಸರಲ್ಲಿ ದಾಖಲಾಗೈತೆ. ಸಿಟಿ ಸರ್ವೆನಲ್ಲಿ ನಮ್ಮ ಹೆಸರಿದೆ. ಆ ಹೆಸರು ಪ್ರಕಾರ ನಾವು ಇವತ್ತು ಪಕ್ಷದ ಸಭೆಯನ್ನು ಮಾಡ್ತಾಯಿದ್ವಿ. ಇವತ್ತು ಪಕ್ಷ ಸಭೆ ಮಾಡಿ. ಹಾಂ. ನಾವು ಅದೀವಿ. ಯಾರ್ಯಾರ ಮತ್ತೆ ಜೈಂಟ್ ವಚಾರ ಪ್ರಚಾರ ಅಂತೇಳಿ ಪೇಪರ್ ಗಿಪರ್ನಾಗ ಕೊಟ್ರೆ ನಾ ಯಾಕೆ ನೋಡ್ಕೊಂಡು ಕುಂತಿರ್ಲಿರಿ? ಸಂಬಂಧ ಮಾಹಿತಿ ಇಲ್ಲದ ಇನ್ನೊಬ್ರಿಗೆ ಹೆಂಗ್ ಗೊತ್ತಿರ್ತೈತಿ? ನಮ್ಮ ಹೆಸರು ಐತಿಲ್ಲ. ಇದು ಉತ್ತಾರ 6ನೇ ತಾರೀಕು ತೆಗ್ದಿದೆ. ಅಲ್ಲ, ಈಗ ನೀವೇನ್ ಹೇಳಿದ್ರಲ್ಲ, ಅಲ್ಲ ಇವತ್ತು ಈಗ ಬರ್ಕೊಡ್ತೀನಿ. ನಿಮ್ಮ ದಂಟಿಕೆನಾಗೈತಿ ಬರ್ಕೊಟ್ಬಿಡ್ರಿ, ನಾವು ಹೋಗ್ಬಿಡ್ತೇವೆ. ನಮ್ಗೆ ಅವ್ರಿಗೂ ಹಿರಿಯರು ಅದಾರಲ್ರಿ. ಅವ್ರಿಗೂ ಹಿರಿಯರು ಇರ್ತಾರೆ. ಎಲ್ಲ ಗಂಡಾಗ ಎದ್ದು ಬಂದಾರ ಅವ್ರ. ಇನ್ನೂ ಜಳಕಕ್ಕೆ ಹೋಗಿಲ್ಲ, ಆಗ್ಲೇ ಫೋನ್ ಬರಾಕತ್ವ ನಾನು.
ತಡ್ರಿ ಡಿಸ್ಟರ್ಬ್ ಮಾಡಬೇಡ್ರಿ ಕೇಳ್ತೀನಿ. ಅದು ನಮ್ಗೆ ಎಲ್ಲ ಕಾನೂನು ಪ್ರಕಾರ ಬದ್ಧವಾಗಿ ಮಾಡಿ ನಮ್ಮ ಪಕ್ಷ ಬಂದ ಮೇಲೆ JDU ಇದ್ದಾಗ BJP ಅವರು ನಮ್ಮ ಪಕ್ಷ ಅವ್ರ ಪಕ್ಷ ನೋಡ್ರಿ, ನಮ್ಮ ಸೆಕ್ರೆಟರಿ ಅವ್ರ ಜನತಾದಳ ಸೆಕ್ರೆಟರಿ ಫಿರೋಜ್ ಖಾನ್ ಇಲ್ಲಿ ಇದನ್ನ ಹೇಳ್ಬೇಡ್ರಿ ಐವತ್ತು ನಮ್ಮ ಅಣ್ಣ ಇರ್ಲಿ. ಕಾಂಗ್ರೆಸ್ ಇದಕ್ಕೆ ಏನು ಉತ್ತರ ಹೇಳ್ತೀರಿ? ದಾಖಲೆ ಪ್ರಕಾರ ನಮ್ಮ ನಮ್ದೈತಿ ಈಗಿಲ್ಲ, ಒಂದು ವರ್ಷ ಒಂದು ವರ್ಷ ಆತ 2 ವರ್ಷ ಆತ ಇಲ್ಲ, 1 ವರ್ಷ ಸರ. ಈಗ ನೀವು ನಮ್ಮ ಪಾರ್ಟಿಯಾಗ ಸೇರ್ಕೊಂಡು ನೀವು ನಮ್ಮ ಪಾರ್ಟಿ ಒಳಗೆ ಬರೀ ನಮ್ಮ ಪಾರ್ಟಿ ದೊಡ್ಡ ಮಾಡೋಣ. ನಾನು ಸಂಯುಕ್ತ ಜನತಾ ಹೇಳಿ ಸರ್ ಹೇಳಿದ್ದ ಕೇಳಿದ್ರೆ ಸಣ್ಣ ಹುಡುಗ ನಾನು ಹಂಗಿದ್ರೆ ಒಂದ್ ಹೇಳ್ತೀನಿ. ಬಸವರಾಜ ಬೊಮ್ಮಾಯಿ ಅವ್ರು ನಾನು BJP ಕರೆದ್ರು, ನನ್ನ ಅತಿ ಅವ್ರ ಖಾಸ ಶಿಷ್ಯ, ನಾನು ಬೊಮ್ಮಾಯಿ ಅವ್ರ ಶಿಷ್ಯ ಕರೆದ್ರು ನಾನು ಹೋಗ್ಲಿಲ್ಲ. ಸಂಯುಕ್ತ ಜನತಾದಳದಾಗ ಇರ್ತೀನಿ, ನಾನು ಹೋಗ್ಲಿಲ್ಲ. ದೇವೇಗೌಡರು ಕರೆದ್ರು, ಅವ್ರು ಕ್ಯಾಪ್ಚರ್ ಮಾಡಿದ್ರು ದೇವೇಗೌಡರ ಪಾರ್ಟಿ ಅವ್ರು ಎಲ್ಲರೂ ಅವ್ರು ಬಿಟ್ಬಿಟ್ಟಿಲ್ಲ. ಇನ್ನು ಇಲ್ಲಿ ಕುಂದಿರ್ತಾರ, ಹೋಗೋದಿಲ್ಲ ಬರ್ರಿ ಇಲ್ಲೇ ಹೋಟೆಲ್ ಯಾವ್ದಾರ ಹೋಟೆಲ್ ಹೋಗ್ತದೆ. ಹುಬ್ಬಳ್ಳಿಯಾಗಿರೋಲ್ಲ ಒಬ್ರ ಮುಂದೆ ಅಲ್ಲ ಹುಬ್ಬಳ್ಳಿಯಾಗಿರೋ ಪಕ್ಷಕ್ಕೆ ಅವ್ರದಾರ ನೋಡ್ರಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸಾಹೇಬ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ 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 ಪಕ್ಷಕ್ಕೆ ಕಾಂಗ್ರೆಸ್ 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 ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ರಜತ ಇವ್ರಿಗೆ ಸ್ವಲ್ಪ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಸುಮ್ಮನೆ ಕಾಂಗ್ರೆಸ್ ಪಕ್ಷಕ್ಕೆ ಸುಮ್ಮನೆ ಕೇಳ್ರಿ. ನಮ್ಮ ಆಫೀಸ್ನಲ್ಲಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ